ಖುಷಿಯಿಂದ ಒಳಗಡೆ ಹೋದರೆ ಹೇಳ್ತೀನಿ ನಿಮಗೆ 850 ರೂಪಾಯಿ ಬಿಲ್ ಮಾಡಿದ್ದಾರೆ. ಏನು ಮಾಡೋದ ಹೇಳೋಕ್ಕಾಗಲ್ಲ, ಬಿಡೋಕ್ಕಾಗಲ್ಲ. ಅಲ್ಲ, ನಾವು ಎಷ್ಟು ಖುಷಿಯಿಂದ ಹೋಗಿದ್ದೀವಿ ಗೊತ್ತಾ. ಈ ಬಿಲ್ ನೋಡಿಬಿಟ್ಟು ನಾವು ಶಾಕ್ ಆಗೋದೀವಿ. ಹಾಯ್, ಹಲೋ, ಎಲ್ರಿಗೂ ನಮಸ್ಕಾರ. ಏನಪ್ಪ ಅಂತಂದರೆ, ಬೆಂಗಳೂರಿಂದ ಕನಕಪುರಕ್ಕೆ ಹೋಗಬೇಕಾದ್ರೆ ಮಧ್ಯದಲ್ಲಿ ಒಂದು ನೈಸ್ ರೋಡ್ ಪಕ್ಕದಲ್ಲೇ ಒಂದು ಹೋಟೆಲ್ ಕಾಣಿಸ್ತು. ಅದಕ್ಕೆ ಹೋಟೆಲ್ ಹೇಗಿದೆ ಅಂತ ನೋಡೋಣ ಅಂತ ಹೇಳ್ಬಿಟ್ಟು ಒಳಗಡೆ ಹೋಗಿ ಒಂದು ಸರ್ತಿ ವಿಸಿಟ್ ಮಾಡೋಣ ಅನ್ನಿಸ್ತು. ಸೊ ಆ ಕಾರಣಕ್ಕೆ ವಿಸಿಟ್ ಮಾಡೋಕ್ಕೆ ಬಂದಿದ್ದೀವಿ. ವಾವ್, ಎಷ್ಟು ತಣ್ಣನೆ ಗಾಳಿ ನೋಡಿ. ವಾವ್, ಸಖತ್ತಾಗಿ. ಏನು ಕೇಳ್ತೀರಾ ಏನಂತಂದರೆ, ಇವಾಗ ಹೊರಗಡೆ ಎಂಟ್ರಿ ಆಗ್ತಾ ಇದ್ದೀವಿ ನೋಡಿ. ಎದುರಿಗೇನೆ ಇದನ್ನ ಇಟ್ಟಿದ್ದಾರೆ. ಏನಪ್ಪ ಅಂತಂದರೆ, ನಮ್ಮ ಗಣೇಶ್ ಮೂರ್ತಿನ ಕೈ ಮುಗಿದು ಒಳಗಡೆ ಹೋಗೋಣ ಅಂತ. ಬನ್ನಿ, ಶುದ್ಧ ತಿಂಡಿ ಹೋಟೆಲ್ಗೆ ಬಂದಿದ್ದೀವಿ. ಹೊರಗಡೆ ನೋಡಿದರೆ ಸಖತ್ತಾಗಿದೆ. ಬನ್ನಿ ಮೇಲೆ ಹೋಗೋಣ ಹೇಗಿದೆ ಅಂತ. ಬನ್ನಿ, ದೇವ್ರ ಕೈ ಮುಗಿರಿ ಮೊದಲು. ಓಂ ನಮಃ ಶಿವಾಯ. ದೇವ್ರ ಕೈ ಮುಗಿದು ಬಲ್ಗಾಲಿಟ್ಟು ಹೋಟೆಲ್ ಒಳಗಡೆ ಎಂಟ್ರಿ ಆಗ್ತಾ ಇದ್ದೀವಿ. ಎಲ್ಲಿ ನೋಡಿದ್ರು ಬರೀ ಲೈಟು. ಯೋಚನೆ ಮಾಡ್ತಾ ಇದ್ದೀವಿ ಯಾವ ಕಡೆ ದಂಡೆ ಕೂರಬೇಕು ಅಂತ. ಅಂತೂ ಇಂತೂ ಬಂದು ಕುಂತಿದ್ದೀವಿ ನೋಡಿ. ಹೆಂಗಿದೆ ಇದೆ ಹೋಟೆಲ್ ಫುಲ್ ಲೈಟು ನೋಡಿ. ಇಲ್ಲೇ ಇದು ಬಾವಿ, ಆದರೆ ಬಾವಿ ಅಲ್ಲ, ಬಾವಿ ಥರ ಅಷ್ಟೇ. ಒಳಗಡೆ ನೀರಿದೆ, ಕೊಡ ಇದೆ, ಹಗ್ಗ ಇದೆ, ಸೇದೋದಕ್ಕೆಲ್ಲ ಇದೆ. ಆದರೆ ಇದು ಬಾವಿ ಅಲ್ಲ, ಬಾವಿ ಥರ ಕಟ್ಟಿದ್ದಾರೆ. ಮೇಲಿನಿಂದ ಕೆಳಗಡೆ ವ್ಯೂ ನೋಡಿದಾಗ ಈ ಥರ ಇದೆ ನೋಡಿ. ಕೆಳಗಡೆ ಸಹ ನೀವು ಸೆಲ್ಫಾಗಿ ಊಟ ಮಾಡ್ತೀನಂದ್ರೆ ಮಾಡ್ಬೋದು. ಈ ಥರ ಮರದಲ್ಲಿ ಲೈಟ್ ಹಾಕಿದಾರಲ್ವ ಮಾರಯ್ಯ. ಬನ್ನಿ ನೋಡೋಣ. ಇವಾಗ ಊಟ ಆರ್ಡ್ರ್ ಮಾಡಿದ್ದೀವಿ. ಏನು ಕೊಡ್ತಾರೋ ಗೊತ್ತಿಲ್ಲ. ನಾವು ಮಾಡಿದ್ದು ರೊಟ್ಟಿ ಕರಿ ಆ್ಯಂಡ್ ಪನ್ನೀರ್ ಪಾಲಕ್ ಮಾಡಿದ್ದೀವಿ. ತಟ್ಟೆ ಕಾಲೇ ಕೊಟ್ಟಿದ್ದಾರೆ. ಇವಾಗ ಸದ್ಯಕ್ಕೆ ತಟ್ಟೆ ಇಟ್ಟಿದ್ದಾರೆ. ಬರಬೇಕಿಲ್ಲ, ಬಂತು ನೋಡಿ. ಬಟರ್ ರೊಟ್ಟಿ ಕೊಟ್ಟಿದ್ದಾರೆ. ಬಟರ್ ರೊಟ್ಟಿ ಆ್ಯಂಡ್ ಪಾಲಕ್ ಬಂದಿದೆ. ನಿಜ ಹೇಳ್ಬೇಕಂದ್ರೆ ಊಟ ಅಂತೂ ಸಖತ್ತಾಗಿದೆ. ಇನ್ನೊಂದು ಹೇಳೋ ಮಾತೇ ಇಲ್ಲ, ಚೆನ್ನಾಗಿದೆ. ನೀವು ಏನಾದರೂ ಈ ಕಡೆ ಬರ್ತೀನಿ ಅಂದರೆ ಒಂದು ಸರ್ತಿ ವಿಸಿಟ್ ಮಾಡಿ ಹೋಗಿ. ಊಟ ಮುಗಿಸಿ ಇವಾಗ ಟೀ ಬಂದಿದೆ. ಯಪ್ಪ, ಟೀ ಲೆಕ್ಕ ನೋಡಿದ್ರೆ ಹೇಳ್ತೀನಿ ನಿಮಗೆ. ಆ ಗ್ಲಾಸ್ ನೋಡಿ ಹೆಂಗಿದೆ ಅಂತ. ಮಸಾಲ ಟೀ. ವಾವ್, ಟೀ ಕುಡಿಬೇಕಂತ ಬಾಯಲ್ಲಿ ನೀರು ಬರ್ತಾಯಿದೆ. ವಾವ್, ಸಖತ್ತಾಗಿದೆ ಟೀ, ಹೇಳೋ ಮಾತೇ ಇಲ್ಲ. ಟೀ ಅಂತೂ ಚೆನ್ನಾಗಿದೆ. ಮಸಾಲೆ ಹಾಕ್ಬಿಟ್ಟು ಮಾಡಿದ್ದಾರೆ. ಇಷ್ಟೆಲ್ಲ ತಿಂದಮೇಲೆ ಬಿಲ್ ನೋಡಿ ಹೆಂಗಿದೆ ಅಂತ. 850 ರೂಪಾಯಿ. ಇದು ಮನೆ ಥರ, ಬಟ್ ಮನೆ ಅಲ್ಲ, ಜ್ಯೂಸ್ ಅಂಗಡಿ. ಇದು ಬಾವಿ ಅಲ್ಲ, ಬಾವಿ ಥರ. ನೀವ್ಯಾರೋ ಇದನ್ನು ಬಾವಿ ಅಂತ ತಿಳ್ಕೊಬೇಡಿ. ಬಾವಿ ಥರ ಮಾಡಿ ಒಳಗಡೆ ನೀರು ಹಾಕಿ ಮೇಲೆ ಕೊಡ ಇಟ್ಟಿದ್ದಾರೆ, ಹಗ್ಗ ಕಟ್ಟಿದ್ದಾರೆ. ಸೊ ಇದು ಬಾವಿ ಅಲ್ಲ, ಬಾವಿ ಥರ ಅಷ್ಟೇ. ಇದು ಬಸ್ ಥರ, ಬಟ್ ಆದರೂ ಇದು ಬಸ್ ಅಲ್ಲ, ಹೋಟೆಲು. ಗಾಲಿನೂ ಇದ್ದಾವೆ ನೋಡಿ. ಓಯ್ಯಪ್ಪ ದೇವ್ರೆ, ಎರಡು ಗಾಲಿನೂ ಇದ್ದಾವೆ, ಹಿಂದು ಮುಂದು. ನೀವು ಯಾರಾದರೂ ಎಲ್ಲರೂ ಹೋಗ್ತೀನಂದ್ರೆ ಬನ್ನಿ ಇಲ್ಲಿ ಜರ್ನಿಗೆ. ಬಸ್ ಥರ, ಆದರೆ ಬಸ್ ಅಲ್ಲ. ಬನ್ನಿ ಇವಾಗ ಹೊರಗಡೆ ಹೋಗೋಣ. ಇವಾಗ ತಿನ್ಕೊಂಡು ಕುಡ್ಕೊಂಡು ಹೊರಗೆ ಬಂದಿದ್ದೀವಿ. ಇವಾಗ ಮನೆಗೆ ಹೋಗ್ಬೇಕಷ್ಟೆ. ಇವಾಗ ನಾವು ಎಲ್ಲ ಮುಗಿಸ್ಕೊಂಡ್ಬಿಟ್ಟು ನೈಸ್ ರೋಡಿಂದ ಸೀದಾ ಬೆಂಗಳೂರಿಗೆ ಬರ್ತಾಯಿದ್ದೀವಿ.